ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೀವು ಆಶೀರ್ವದಿಸಲ್ಪಟ್ಟವರು. ದೇವರು ನಿಮ್ಮನ್ನು ಆಶೀರ್ವದಿಸಿ ಸಂತೋಷಪಡಿಸುವ ದೇವರು. ಇಂದು ನೀವು ಆಶೀರ್ವದಿಸಲ್ಪಡಲಿದ್ದೀರಿ. ಯಾವ ರೀತಿಯ ಆಶೀರ್ವಾದ ಗೊತ್ತಾ? ತುಂಬಿ ಹೊರಸೂಸುವ ಆಶೀರ್ವಾದ, ತೃಪ್ತಿಯಾದ ಆಶೀರ್ವಾದ. ಅದನ್ನೇ ದೇವರು ವಾಗ್ದಾನ ಮಾಡಿದ್ದಾರೆ. ಕೀರ್ತನೆಗಳು 103:5 ವಾಕ್ಯದಲ್ಲಿ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಅಂದರೆ ಒಂದು ತೃಪ್ತಿಯಾದ ಆಶೀರ್ವಾದ, ಅರ್ಧಂಬರ್ಧ ಆಶೀರ್ವಾದ ಅಲ್ಲ. ನೀವು ಆಶೀರ್ವಾದವಾಗಿದ್ದೀರಾ ಅಂದರೆ ಏನೋ ಇದ್ದೇವೆ, ಖರ್ಚುಗಳಿಗೆ ಸರಿ ಹೋಗುತ್ತಾ ಇದೆ, ಹೇಗೋ ಜೀವನ ಹೋಗುತ್ತಾ ಇದೆ ಎಂದು ನಿರಾಸೆಯಲ್ಲಿ ಹೇಳುತ್ತಾರಲ್ಲ, ಆ ರೀತಿ ಅಲ್ಲ. ಕೆಲವರನ್ನು ಹೇಗಿದ್ದೀರಾ ಎಂದು ಕೇಳಿದರೆ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಬ್ರದರ್, ನಮಗೆ ಯಾವುದೇ ಕೊರತೆ ಇಲ್ಲ, ಎಲ್ಲವೂ ಆಶೀರ್ವಾದವಾಗಿದೆ ಎಂದು ಹೇಳುವಂತವರನ್ನು ಕೂಡ ನಾನು ನೋಡಿದ್ದೇನೆ. ಆ ರೀತಿ ಕೆಲವರು ಮಾತ್ರ, ಹೆಚ್ಚಿನವರು ಏನೋ ಇದ್ದೇವೆ, ಏನೋ ದೇವರು ನಡೆಸುತ್ತಾ ಇದ್ದಾರೆ, ಅದನ್ನು ನಿರಾಸೆಯಲ್ಲಿ ಹೇಳುವಂತವರನ್ನು ನೋಡುತ್ತೇವೆ. ಯಾಕೆ ನಿರಾಸೆ? ನೀವೇನು ಹೇಳಬೇಕು? ದೇವರು ನನ್ನನ್ನು ಚೆನ್ನಾಗಿಟ್ಟಿದ್ದಾರೆ, ಆಶೀರ್ವಾದವಾಗಿ ಇಟ್ಟಿದ್ದಾರೆ, ಸಮೃದ್ಧಿಯಾಗಿ ಇಟ್ಟಿದ್ದಾರೆ ಎಂದು ಹೇಳಬೇಕಲ್ಲ. ಅಂತಹ ಒಂದು ಆಶೀರ್ವಾದವನ್ನೇ ದೇವರು ನಿಮಗೆ ಕೊಡಲು ಬಯಸುತ್ತಾರೆ. ಅದೇ ಶ್ರೇಷ್ಠ ವರಗಳಿಂದ ನಿಮ್ಮ ಆಶೆಯನ್ನು ಪೂರ್ತಿಗೊಳಿಸುತ್ತಾರೆ. ಅಂದರೆ ದೇವರು ಏನೋ ಅರ್ಧಂಬರ್ಧ ಕೊಟ್ಟು ಅಷ್ಟೇ ಸಾಕೆಂದು ಹೇಳುವವರಲ್ಲ. ತೃಪ್ತಿಯಾಗಿ ನಮ್ಮನ್ನು ಆಶೀರ್ವದಿಸಿ ಸಂತೋಷ ಪಡಿಸುವವರು. ಸಾಕು ದೇವರೆಂದು ಹೇಳುವಷ್ಟು. ಯಾರೋ ಮನೆಗೆ ಬರುತ್ತಾರೆ, ಹಸಿದಿದ್ದಾರೆ, ನೀವು ಊಟವನ್ನು ಕೊಡುತ್ತೀರಿ. ಸ್ವಲ್ಪ ಮಾತ್ರ ಊಟಕ್ಕೆ ಕೊಟ್ಟು, ಊಟ ಮಾಡಿದಿರಾ ಸಾಕು ಹೋಗುತ್ತೀರಾ ಅಂದರೆ ಅರ್ಧ ಹೊಟ್ಟೆ ಮಾತ್ರ ತುಂಬಿದೆ. ಅಷ್ಟರೊಳಗೆ ಏನು ಬಡಿಸದೆ ಸಾಕಾ 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 ಎಂಬುದಾಗಿ ಕೇಳಿದರೆ ಏನಾಗುತ್ತದೆ? ಅಷ್ಟೇ, ಇನ್ನು ಸ್ವಲ್ಪ ಹಾಕುತ್ತೇನೆ ಎಂದು ಹೇಳಿದರೆ ಸರಿ ಹಾಕಿ. ಆಗ ನೀವೇ ಸಾಕು ಎಂದು ಹೇಳುವಷ್ಟು ಅವರು ಹಾಕುತ್ತಾ ಇರುತ್ತಾರಲ್ಲವ, ಅದುವೇ ತೃಪ್ತಿ. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನನ್ನು ಹಂಚಿ ಕೊಡುವಾಗ ಸಾವಿರಾರು ಜನರು ಇದ್ದರು. ಗಂಡಸರೇ 5,000 ಅಂದರೆ ಹೆಂಗಸರು ಮಕ್ಕಳೆಲ್ಲ ಸೇರಿ ಒಂದು 15-20 ಸಾವಿರ ಜನ ಇರುತ್ತಾರೆ. ದೇವರದನ್ನು ಹಂಚಿಕೊಡುವುದಕ್ಕೆ ಹೇಳಿ ಎಲ್ಲರಿಗೂ ತೃಪ್ತಿಯಾಗುತ್ತಾ ಇದೆ. ಅವರು ಹಂಚುತ್ತಾ ಇದ್ದಾರೆ, ಅದು ಹೆಚ್ಚುತ್ತಲೇ ಇದೆ. ಎಲ್ಲರೂ ಹೇಳುತ್ತಾರೆ, ಸಾಕು ನನಗೆ ತೃಪ್ತಿ ಆಯಿತು, ಇದರ ಮೇಲೆ ಬೇಡ, ಇದರ ಮೇಲೆ ತಿನ್ನುವುದಕ್ಕೆ ಆಗದು. ದೇವರ ವಾಕ್ಯ ಹೇಳುತ್ತದೆ, ಎಲ್ಲರೂ ಉಂಡು ತೃಪ್ತರಾಗುವಂತೆ ದೇವರು ಆಶೀರ್ವದಿಸಿದರಂತೆ, ತೃಪ್ತಿಯಾಗಿ ಕೊಟ್ಟರಂತೆ. ಇಲ್ಲ ಇಷ್ಟೇ ಇದೆ ಸಾಕು, ಬೇರೆಯವರಿಗೂ ಕೊಡಬೇಕಲ್ಲ ಎಂಬುದಾಗಿ ದೇವರು ಹೇಳಲಿಲ್ಲ. ಇನ್ನೂ ಬೇಕಾ? ತೆಗೆದುಕೊಳ್ಳುತ್ತೀರಾ? ಫಿಶ್ ಬೇಕಾ? ಬ್ರೆಡ್ ಬೇಕಾ? ಎಲ್ಲರೂ ತೃಪ್ತಿಯಾಗುವಂತೆ, ಸಾಕು ಇನ್ನು ಬೇಡ. ನೋಡಿ, ಅವರೆಲ್ಲರೂ ಕೂಡ ತೃಪ್ತಿಯಾಗಿ ತಿಂದು ಮಿಕ್ಕದನ್ನು ಕೂಡ ಪುಟ್ಟಿಗಳಲ್ಲಿ ತೆಗೆದಿಡುವಂತೆ ಮಾಡಿದರು. ಇದುವೇ ಯೇಸು. ನಿಮ್ಮನ್ನು ತೃಪ್ತಿಯಾಗಿ ಆಶೀರ್ವದಿಸುವರು, ಶ್ರೇಷ್ಠ ವರಗಳಿಂದ ಆಶೆಯನ್ನು ಪೂರೈಸುವರು. ನಿಮಗೆ ತೃಪ್ತಿಯಾದ ಆಶೀರ್ವಾದ. ಕೆಲಸ ಸಿಕ್ಕಿತಾ? ಏನೋ ಕೆಲಸ ಮಾಡುತ್ತೇನೆ, ಆ ರೀತಿ ಅಲ್ಲ. ದೇವರು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಸಂಬಳ ಕೊಟ್ಟಿದ್ದಾರೆ, ಸಂತೋಷವಾಗಿ ಇಟ್ಟಿದ್ದಾರೆ. ಬಿಸ್ನೆಸ್ ಹೇಗಿದೆ? ಅಯ್ಯೋ ಏನೋ ನಡೆಯುತ್ತಾ ಇದೆ, ಕಷ್ಟವಾಗಿದೆ, ಜೀವನ ಸಾಗುತ್ತಾ ಇದೆ. ದೇವರು ಆಶೀರ್ವದಿಸಿದ್ದಾರೆ, ಬಿಸ್ನೆಸ್ನಲ್ಲಿ ಒಳ್ಳೆ ಆಶೀರ್ವಾದ, ದೇವರು ಚೆನ್ನಾಗಿ ಇಟ್ಟಿದ್ದಾರೆ. ಆ ರೀತಿ ತೃಪ್ತಿಯಾಗಿ ನೀವು ಹೇಳಬೇಕು. ಹೇಗೆ ಓದುತ್ತಾ ಇದ್ದೀಯಾ? ಏನೋ ಓದುತ್ತೇನೆ, ಆವರೇಜ್ ಆಗಿ ಇದ್ದೇನೆ ಅಲ್ಲ. ದೇವರು ಒಳ್ಳೆ ಕೃಪೆ, ನೆನಪಿನ ಶಕ್ತಿ, ಜ್ಞಾನವನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಓದುತ್ತೇನೆ, ಚೆನ್ನಾಗಿ ಪರೀಕ್ಷೆ ಬರೆಯುತ್ತೇನೆ, ಸಂತೋಷವಾಗಿದ್ದೇನೆ, ತೃಪ್ತಿಯಾಗಿ ಹೇಳಬೇಕು. ನೀವು ಆ ರೀತಿ ಹೇಳುವಿರಾ? ಇಲ್ಲ. ಕೆಲವರಿಗೆ ಎಷ್ಟೇ ತೃಪ್ತಿಯಾಗಿ ಕೊಟ್ಟರೂ ಕೂಡ ನನಗೆ ತೃಪ್ತಿ ಆಯಿತೆಂದು ಹೇಳಬಾರದಂತೆ. ಹೌದು, ಕೆಲ ವ್ಯಾಪಾರಿಗಳ ಬಳಿ ಕೇಳಿದರೆ, ಹೇಗಿದ್ದೀರಾ, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆಯಾ ಅಂದರೆ ಪರವಾಗಿಲ್ಲ, ಚೆನ್ನಾಗಿದೆ ಎಂದು ಹೇಳಿದರೆ ಆಶೀರ್ವಾದ ಹೋಗುತ್ತದಂತೆ. ಇದು ಲೋಕದ ಜನರು ಹೇಳುವುದು. ನೀವು ಆ ರೀತಿ ಇರಬಾರದು. ಯೇಸು ಚೆನ್ನಾಗಿಟ್ಟಿದ್ದಾರೆ, ತೃಪ್ತಿಯಾಗಿಟ್ಟಿದ್ದಾರೆ ಎಂದು ಹೇಳಬೇಕು. ಆದ್ದರಿಂದ ಲೋಕದ ಜನರಂತೆ ಮೂಢನಂಬಿಕೆಗೆ ಅವಕಾಶ ಕೊಡಬಾರದು. ಎಲ್ಲರೂ ಹೇಳುವಂತೆ ಪರವಾಗಿಲ್ಲ, ಆ ರೀತಿಯಾಗಿ ಹೆಚ್ಚಿನ ಜನ ಹೇಳುವುದನ್ನು ಕೇಳಿದ್ದೇನೆ. ಒಬ್ಬರೋ ಇಬ್ಬರೋ ಮಾತ್ರವೇ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಬ್ರದರ್, ಆಶೀರ್ವಾದವಾಗಿಟ್ಟಿದ್ದಾರೆ, ಸಂತೋಷವಾಗಿದ್ದೇವೆಂದು ಹೇಳುತ್ತಾರೆ. ನೀವು ಆ ರೀತಿ ಹೇಳಬೇಕು. ಹೇಗಿದ್ದೀರಾ? ಕರ್ತನು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಆಶೀರ್ವಾದವಾಗಿ ಇಟ್ಟಿದ್ದಾನೆ, ತೃಪ್ತಿಯಾಗಿ ಆಶೀರ್ವದಿಸಿದ್ದಾನೆ. ಅದನ್ನೇ ದೇವರು ಬಯಸುತ್ತಾರೆ. ನೀವು ಪರವಾಗಿಲ್ಲ ಎಂದು ಹೇಳಿದರೆ ಯೇಸುವನ್ನು ದುಃಖಪಡಿಸುತ್ತಿದ್ದೀರಾ ಎಂದು ಅರ್ಥ. ದೇವರು ನೋಡುತ್ತಾರೆ. ಎಷ್ಟೇ ಆಶೀರ್ವಾದಗಳನ್ನು ಕೊಟ್ಟರೂ ಪರವಾಗಿಲ್ಲ ಎಂದು ತಾನೇ ಹೇಳುತ್ತಾ ಇದ್ದಾನೆ. ಮತ್ತೆ ಇವನಿಗೆ ಎಷ್ಟು ಮೇಲುಗಳನ್ನು ಕೊಟ್ಟು ಏನು ಪ್ರಯೋಜನ? ಅಂದರೆ ಪರವಾಗಿಲ್ಲ ಅಂದರೆ ಕೊರತೆ ಇದೆ ಎಂಬುದಾಗಿ ಅರ್ಥ. ಆದರೆ ದೇವರು ಚೆನ್ನಾಗಿಟ್ಟಿದ್ದಾರೆ, ತೃಪ್ತಿಯಾಗಿಟ್ಟಿದ್ದಾರೆ ಅಂದರೆ ಅದುವೇ ದೇವರಿಗೊಂದು ಸಂತೋಷ. ಹಾಗಾದರೆ ನೀವೇನು ಹೇಳಬೇಕು? ಹೇಗಿದ್ದೀರಾ ಎಂದು ಕೇಳಿದರೆ ಚೆನ್ನಾಗಿದ್ದೇನೆ, ಯೇಸು ಚೆನ್ನಾಗಿ ಇಟ್ಟಿದ್ದಾರೆ, ತೃಪ್ತಿಯಾದ ಆಶೀರ್ವಾದ. ಆ ರೀತಿ ಹೇಳಿರಿ, ದೇವರು ನಿಮ್ಮನ್ನು ಹಾಗೆ ಆಶೀರ್ವದಿಸುವರು. ನೀವು ನಿಮ್ಮ ಬಾಯ ಮಾತುಗಳಿಂದಲೇ ಕೆಟ್ಟು ಹೋಗುತ್ತಾ ಇದ್ದೀರಿ, ಬಾಯ ಮಾತುಗಳಿಂದಲೇ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಾ ಇದ್ದೀರಿ. ನೀವು ನಂಬಿಕೆಯಿಂದ ಹೇಳಿರಿ, ಯೇಸು ನಮ್ಮನ್ನು ಚೆನ್ನಾಗಿಯೇ ಇಟ್ಟಿದ್ದಾರೆ, ತೃಪ್ತಿಯಾಗಿ ಇಟ್ಟಿದ್ದಾರೆ, ಆಶೀರ್ವಾದವಾಗಿ ಇಟ್ಟಿದ್ದಾರೆ, ಯಾವುದೇ ಕೊರತೆ ಇಲ್ಲ ಎಂಬುದಾಗಿ ನೀವು ಹೇಳಿರಿ. ಯೇಸೋದನ್ನು ನೋಡಿ ನನ್ನ ಮಕ್ಕಳಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ, ನನ್ನ ಮಗನಿಗೆ ನನ್ನ ಮಗಳಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ, ಯಾವುದೇ ಕೊರತೆ ನೀಡಬಾರದೆಂದು ತೃಪ್ತಿಯಾಗಿ ಆಶೀರ್ವದಿಸುವರು. ಹಾಗಾದರೆ ತೃಪ್ತಿಯಾಗಿ ಆಶೀರ್ವದಿಸುವಂಥದ್ದೇ ದೇವರಿಗೆ ಇಷ್ಟ.
ಆತನು ಇಷ್ಟ ಇದೆ, ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡಿರಿ, ಬೇಕಿದ್ರೆ ಅವರು ಮನೆಗೆ ಹೋಗಿ ತಿನ್ನಲಿ ಎಂಬುದಾಗಿ ಆತನು ಹೇಳಲಿಲ್ಲ. ಅವರು ತೃಪ್ತಿಯಾಗಿ ತಿನ್ನಲಿ. ಅವರು ಹೋಗುವಾಗ ತೃಪ್ತಿಯಾಗಿ ಸಂತೋಷವಾಗಿ ಉಲ್ಲಾಸವಾಗಿ ಹೋಗಬೇಕು, ಕೊರತೆ ಉಳ್ಳವರಾಗಿ ಹೋಗಬಾರದು. ಅದುವೇ ಯೇಸುವಿನ ಇಷ್ಟ. ನಿಮ್ಮನ್ನು ಕೂಡ ದೇವರು ಹಾಗೆ ಆಶೀರ್ವದಿಸಲು ಬಯಸುತ್ತಾರೆ. ತೃಪ್ತಿಯಾಗಿ ಪರಿಪೂರ್ಣವಾಗಿ. ನಿಮಗೆ ಯಾವುದರಲ್ಲಿ ಕೊರತೆ ಇದೆ ಹೇಳಿರಿ, ದೇವರೇ ನೀವು ನನ್ನನ್ನು ತೃಪ್ತಿಯಾಗಿ ಸಂಪೂರ್ಣವಾಗಿ ಆಶೀರ್ವದಿಸುತ್ತೀರೆಂದು ನಾನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ಯಾವುದೇ ಕೊರತೆ ಇರಬಾರದು. ನಾನು ತೃಪ್ತಿಯಾಗಿ ಸಂತೋಷವಾಗಿ, ದೇವರು ನನಗೆ ತೃಪ್ತಿಯಾಗಿ ತುಂಬಿ ಹೊರಸೂಸುವಂತ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆಂದು ಹೇಳಬೇಕು. ಆ ರೀತಿ ಆಶೀರ್ವದಿಸಿರಿ ಎಂಬುದಾಗಿ ಕೇಳಿರಿ, ಹಾಗೆ ಆಶೀರ್ವದಿಸುವರು. ಹೇಳಿರಿ, ದೇವರೇ ನೀವು ತೃಪ್ತಿಯಾಗಿ ಪರಿಪೂರ್ಣವಾಗಿ ಆಶೀರ್ವದಿಸುವಂತ ದೇವರು, ನಮ್ಮನ್ನು ನಮ್ಮ ಕಾರ್ಯಗಳನ್ನು ಪರಿಪೂರ್ಣವಾಗಿ ಆಶೀರ್ವದಿಸಿ ತುಂಬಿ ಹೊರಸೂಸುವ ಆಶೀರ್ವಾದಗಳಿಂದ ಸಂತೋಷ ಪಡಿಸುವಿರಿ. ನಮ್ಮನ್ನು ಸಂಪೂರ್ಣತೆಯಲ್ಲಿ ಸಂತೋಷವಾಗಿಟ್ಟಿರುವಂತ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.